ಎಲ್ಲರಿಗೂ ನಮಸ್ಕಾರ. ವಿನ್ ರಸ್ ಗುರು ಚಾನೆಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಿಗ್ ಬಾಸ್ ಸೀಸನ್ 11ರ 9ನೇ ವಾರದಲ್ಲಿ ಕ್ಯಾಪ್ಟನ್ಸಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಸಾಮ್ರಾಜ್ಯ ಯಾವ ರೀತಿ ಇತ್ತು ಅಂತ ನಿನ್ನೆಯ ಎಪಿಸೋಡ್ನಲ್ಲಿ ಎಲ್ಲರೂ ನೋಡಿದ್ದೀರಿ. ಫನ್ನಿ ಆಗಿತ್ತು, ಎಮೋಷನಲ್ ಆಗಿತ್ತು, ಚೆನ್ನಾಗಿತ್ತು ನಿನ್ನೆಯ ಟಾಸ್ಕ್ ಎಲ್ಲ. ಹಾಗೆ ಇವತ್ತಿನ ಎಪಿಸೋಡ್ನಲ್ಲಿ ಅಂದರೆ ಪ್ರೋಮೋದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಇವತ್ತು ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ಅಂತ ಹೇಳ್ಬೋದು. ಒಂದು ಬಾಣ ಇರುತ್ತೆ, ಆ ಒಂದು ಬಾಣಕ್ಕೆ ಯಾವ ವ್ಯಕ್ತಿ ಏನಿರ್ತಾರೆ ಅವರು ಯಾರನ್ನ ನಾಮಿನೇಟ್ ಮಾಡಬೇಕು ಆ ವ್ಯಕ್ತಿಯ ಭಾವಚಿತ್ರವನ್ನ ಚುಚ್ಚಿ ಆ ಒಂದು ಮುಖ್ಯ ದ್ವಾರದಿಂದ ಆಚೆ ಹೋಗುವಂತೆ ಮಾಡಬೇಕು. ಮೋಕ್ಷಿತಾ ರವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತ್ರಿವಿಕ್ರಮ್ ರವರ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಇವರು ಕೊಟ್ಟಿರುವ ರೀಸನ್ ಏನಂದ್ರೆ, ಇದೇ ಮಂಜಣ್ಣ ಹೊರಗೆ ಏನು ಇಲ್ಲ, ಟಾಸ್ಕ್ ಅಲ್ಲಿ ಇಲ್ಲಿ ಮಾತ್ರ ಅಷ್ಟೇ ಅಂತ ಅವರ ಬಗ್ಗೆ ಕೆಟ್ಟದಾಗಿ ಅವಹೇಳನ ಹೇಳಿರೋದ್ರಿಂದ ಮೋಕ್ಷಿತಾ ರವರು ನಾಮಿನೇಷನ್ ಮಾಡ್ಲಿಕ್ಕೆ ತ್ರಿವಿಕ್ರಮ್ನನ್ನ ಈ ರೀಸನ್ ಅನ್ನ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಈಗ ನೋಡಿದ್ರೆ ಅವ್ರ ಜೊತೆ ಚೆನ್ನಾಗಿದ್ದಾರೆ ಅಂತ ಮೋಕ್ಷಿತಾ ರವರು ತ್ರಿವಿಕ್ರಮ್ ಬಗ್ಗೆ ಒಂದು ರೀಸನ್ ಅನ್ನ ಕೊಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಅಲ್ಲಿಂದ ತ್ರಿವಿಕ್ರಮ್ ರವರು ನಿಜವಾಗಿಯೂ ಮ್ಯಾನಿಪುಲೇಟ್ ಮಾಡ್ತಿರೋದು ಗೌತಮಿಯವರನ್ನ, ಅಂದ್ರೆ ಮೋಕ್ಷಿತಾ ರವರು ಮಾಡ್ತಿರೋದು ಈ ತರ. ಗೌತಮಿ ಬಗ್ಗೆ ಪಾಸಿಟಿವ್ ಅಂತ ಹೇಳಿ ಮುಖವಾಡ ಹಾಕೊಂಡಿದ್ದಾರೆ ಅಂತ ರೀಸನ್ ಕೊಟ್ಟಿದ್ರು. ಗೌತಮಿ ಬಗ್ಗೆ ಈ ತರ ಎಲ್ಲ ನನ್ನ ಹತ್ರ ಬಂದು ಹೇಳಿದ್ದಾರೆ ಅಂತ ತ್ರಿವಿಕ್ರಮ್ ರವರು ವಾದವನ್ನ ಹೇಳ್ತಾರೆ ಅಂತ ಹೇಳ್ಬೋದು. ನೀವು ನನಗೆ ಎರಡು ತಲೆಯ ನಾಗರ ಹಾವು ಅಂದ್ರೆ ಮೋಕ್ಷಿತಾ ರವರು ಅಂತ ತ್ರಿವಿಕ್ರಮ್ ರವರು ಹೇಳ್ತಾರೆ ಅಂತ ಹೇಳ್ಬೋದು. ಇವರಿಬ್ಬರ ನಡುವೆ ದೊಡ್ಡದ ಮಟ್ಟಿಗೆ ಜಗಳ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ಗೌತಮಿ ಅವರು ನನ್ನ ಪಾಸಿಟಿವ್ ಬಗ್ಗೆ ಈ ತರ ಹೇಳೋ ಅವಶ್ಯಕತೆ ಇಲ್ಲ, ನಾನು ಏನು ಅಂತ ಗೊತ್ತು, ನನ್ನ ಪಾಸಿಟಿವ್ ನನಗೆ ಅಂತಗೋಸ್ಕರ ನಾನಿರೋದು. ಕೆಲವಷ್ಟು ಜನ ನನ್ನ ಪಾಸಿಟಿವ್ನ ಒಪ್ಕೊಂಡಿದ್ದಾರೆ, ಕೆಲವಷ್ಟು ಜನ ನನ್ನ ಪಾಸಿಟಿವ್ನ ಒಪ್ಕೊಂಡಿಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಒಂದು ರೀಸನ್ ಅನ್ನ ಗೌತಮಿ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಸಾಮ್ರಾಜ್ಯದ ರಾಜನಾಗಿರುವ ಮಂಜಣ್ಣರವರಿಗೆ ಒಂದು ಟ್ವಿಸ್ಟ್ ಅನ್ನ ಬಿಗ್ ಬಾಸ್ನವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಡೈರೆಕ್ಟ್ ನಾಮಿನೇಷನ್ ಅಲ್ಲಿ ಇಬ್ಬರನ್ನ ಡೈರೆಕ್ಟ್ ಆಗಿ ನಾಮಿನೇಷನ್ ಮಾಡಬೇಕಾಗಿದೆ ಅಂತ. ಇನ್ನು ಉಗ್ರಂ ಮಂಜುರವರು ಯಾರನ್ನ ಡೈರೆಕ್ಟ್ ಆಗಿ ನಾಮಿನೇಷನ್ ಮಾಡ್ತಾರೆ ಅಂತ ಮುಂದಿನ ನೋಡೋಣ ಅಂತ ಹೇಳುತ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.